ಅಡ್ಯಾರ್ ಬ್ಲಾಕ್ ವತಿಯಿಂದ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರ ವಿರುದ್ಧ ನೀಡಿದಂತಹ ಅವಹೇಳನಕಾರಿ ಹೇಳಿಕೆಯ ವಿರುದ್ಧ ದೇಶದಾದ್ಯಂತ ನಾವು ಕನ್ಬಂಡಿ ಭಾಗವಾಗಿ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಅಡ್ಯಾರ್ ಬ್ಲಾಕ್ ವತಿಯಿಂದ ನಾವೊಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಟನೆಯ ಅಧ್ಯಕ್ಷತೆಯನ್ನು ವಹಿಸಿದಂತಹ ಬ್ಲಾಕ್ ವೈಸ್ ಪ್ರೆಸಿಡೆಂಟ್ ಆದಂತಹ ಅಬ್ದುಲ್ ನಾಸೀರ್ ಉಲಾಯಿಗಟ್ಟ ಇವರನ್ನು ಆತ್ಮೀಯವಾಗಿ ಪ್ರತಿಭಟನಾ ಸ್ಥಳದ ಮುಂಭಾಗಕ್ಕೆ ಸ್ವಾಗತಿಸುತ್ತಾ ಆಹ್ವಾನಿಸುತ್ತಿದ್ದೇವೆ. ಅದೇ ರೀತಿ ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದಂತಹ ಕ್ಷೇತ್ರ ಸಮಿತಿ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಕಾರ್ಯದರ್ಶಿಯಾದಂತಹ ಫಯಾಜ್ ಇವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ಪ್ರತಿಭಟನಾ ಸ್ಥಳದ ಮುಂಭಾಗಕ್ಕೆ ಆತ್ಮೀಯವಾಗಿ ಅದೇ ರೀತಿ ಈ ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಮುಖ್ಯ ಭಾಷಣ ಮಾಡಬೇಕಾದಂತಹ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಮುಖ್ಯಶೆಟ್ಟಿ ಇದರ ಗ್ರಾಮದ ಅಧ್ಯಕ್ಷರಾದಂತಹ ಹಕೀಫ್ ಮಂಜೂರಿ ಇವರನ್ನು ಸಹ ಆತ್ಮೀಯವಾಗಿ ಪ್ರತಿಭಟನಾ ಮುಂಭಾಗಕ್ಕೆ ಸ್ವಾಗತಿಸುತ್ತಾ ಅದೇ ರೀತಿ ಸಂವಿಧಾನ ಪ್ರೇಮಿಗಳಾಗಿ ಇಂದಿನ ಪ್ರತಿಭಟನಾ ಸಭೆಗೆ ಆಗಮಿಸಿದಂತಹ ಎಲ್ಲರನ್ನು ಒಂದೇ ವಾಕ್ಯದಲ್ಲಿ ಸ್ವಾಗತಿಸುತ್ತಾ ಕಾರ್ಯಕ್ರಮದ ಮುಂದಕ್ಕೆ ಘೋಷಣೆ. ಸಂವಿಧಾನ ಶಿಲ್ಪಿ ಬಿ.ಆರ್. ಅಂಬೇಡ್ಕರ್ ಅವರ ವಿರುದ್ಧ ಅವಹೇಳನಕಾರಿ ಹೇಳಿಕೆಯನ್ನು ನೀಡಿದಂತಹ ಕೇಂದ್ರ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರಿಗೆ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಈ ಸಮಯದಲ್ಲಿ ಘೋಷಣೆ ನೀಡುವಾಗ ಎಲ್ಲ ಸಂವಿಧಾನ ಪ್ರೇಮಿಗಳು ತಮ್ಮ ಬಲಗೈಯ ಮುಷ್ಟಿ ನೀಡಿದು ಘೋಷಣೆಗೆ ಪ್ರತಿಭಟನೆ ಕೇಳಿಕೊಳ್ತಾ ಇದ್ದಾರೆ. जय 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 भीम जय भीम जय भीम जय 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 भीम ಅಂಬೇಡ್ಕರ್ ನೆನಪಾಗುವುದು ಸಂವಿಧಾನ, ಅಂಬೇಡ್ಕರ್ ಹೆಸರನ್ನು ಹೇಳಿದರೆ ನೆನಪಾಗುವುದು ದೇಶದ ಜ್ಞಾನ. ಹೇಳುವೆವು ಹೇಳುವೆವು ಅಂಬೇಡ್ಕರ್ ಹೆಸರನ್ನು ಹೇಳುವೆವು ಹೇಳುವೆವು ಅಂಬೇಡ್ಕರ್ ಹೆಸರನ್ನು ಹೇಳುವೆವು ಹೇಳಿದ್ದಾರೆ ಅಮಿತ್ ಶಾ. ಅಂಬೇಡ್ಕರ್ ಬದಲು ದೇವರ ಹೆಸರನ್ನು ಸಿಗುತ್ತಿದ್ದು ಜಪಿಸಿದರೆ ಸ್ವರ್ಗವಂತೆ, ಸಿಗುತ್ತಿದ್ದು ಜಪಿಸಿದರೆ ಸ್ವರ್ಗವಂತೆ. ಖಂಡಿಸ್ತೇವೆ ನಿಮ್ಮ ಹೇಳಿಕೆ ಖಂಡಿಸ್ತೇವೆ. ಮಾಫಿ ನಾವು ಕೊಡಬೇಕು, ದೇಶದ ಜನತೆಗೆ ಕೊಡಬೇಕು. ದೇಶದ ಜನರೆಲ್ಲರ ಮುಂದೆ ಕ್ಷಮೆಯಾಚಿಸಿ ದೇಶದ ಜನರೆಲ್ಲರ ಮುಂದೆ ಕ್ಷಮೆಯಾಚಿಸಿ ಇಲ್ಲದರ ಮನೆಗೋಗಿ ಕುರ್ಚಿಯನ್ನು ಖಾಲಿ ಮಾಡಿ ಮನೆಗೆ ಹೋಗಿ ಅಮಿತ್ ಶಾ ಮನೆಗೆ ಹೋಗಿ ವಜಾ ಮಾಡಿ ಅಮಿತ್ ಶರನ್ನು ವಜಾ ಮಾಡಿ ಅಮಿತ್ ಶರನ್ನು ವಜಾ ಮಾಡಿ. ಅಂಬೇಡ್ಕರ್ ಮೇಲೆ ಗೌರವವಿದ್ದರೆ ಅಂಬೇಡ್ಕರ್ ಮೇಲೆ ಪ್ರೀತಿ ಇದ್ದರೆ ಸಾಬೀತು ಮಾಡಿ ಅಮಿತ್ ಶರನ್ನು ವಜಾ ಮಾಡಿ ಬಿಜೆಪಿ ವಜಾ ಮಾಡಿ ಬಿಜೆಪಿ ವಜಾ ಮಾಡಿ ಅಂಬೇಡ್ಕರ್ ಶಿಲ್ಪಿ
ಹೆಸರಿಗೆ ಮಾತ್ರ ಸಂವಿಧಾನ ಹೇಳಿದ ಗತಿ ನಿಮಗೆ ಬರಬೇ ಅಯ್ಯಯ್ಯೋ 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 ಹೇಳಿ ಧಿಕ್ಕಾರ ವಿಚಾರಧಾರೆಗೆ ಧಿಕ್ಕಾರ ಸಂವಿಧಾನದ ತರುಣ ಸಮಿತಿ ಅಂಬೇಡ್ಕರ್ ಅವರೇ ಸಾರಥಿ ದೇಶಕ್ಕೆ ಬೇಕಾ ಮಾಡುತ್ತೀರಾ ಕಾನೂನು ಬಿಲ್ಲು ಮಂಡಿಸುವಾಗ ಅಂಬೇಡ್ಕರ್ ಹೆಸರನ್ನು ಹೇಳುತ್ತೀರಿ ನಮ್ಮ ದಾರಿ ನಮಗೆ ನಿಮ್ಮ ದಾರಿ ನಿಮಗೆ ಧಿಕ್ಕಾರ ಅಮಿತ್ ಶಾಗೆ ಧಿಕ್ಕಾರ ಅಮಿತ್ ಶಾಗೆ ಧಿಕ್ಕಾರ ಕಮಲಕ್ಕೆ ಮನಸ್ಸು ಮಾಡಿ ಈಗಲ್ಲಾದರೆ ಕಲಿಸಿವರೇ ಮನೆಗೆ ಕಲಿಸಿ ಹಾಲು ಮಾಡುವ ದೇಶವ ಜೈ ಭೀಮ್ ಜೈ ಭೀಮ್ ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ 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 ಭೀಮ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಹೆಸರು ಹೇಳುವುದು ಕೇಂದ್ರ ಗೃಹ ಮಂತ್ರಿ ಹೇಳಿದಂತೆ ಖಂಡಿತವಾಗಿಯೂ ಅದೊಂದು ಜಪವಲ್ಲ, ಅದು ಈ ದೇಶದ ಸಂವಿಧಾನ ಪ್ರೇಮಿಗಳಿಗೆ ಘನತೆಯೂ ಅಭಿಮಾನವೂ ಆಗಿದೆ. ಸರ್ವರಿಗೂ ಸಮಪಾಲು ಎಂಬ ಸಂವಿಧಾನವನ್ನು, ಬೃಹತ್ತಾದ ಸಂವಿಧಾನವನ್ನು ಈ ದೇಶಕ್ಕೆ ನೀಡಿ ವಿಶ್ವವೇ ಈ ದೇಶವನ್ನು ನಿಬ್ಬೆರಗಾಗಿ ನೋಡುವಂತಹ ಒಬ್ಬ ಮಹಾನ್ ಶಿಲ್ಪಿಯ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡುವುದು ಅಕ್ಷಮ್ಯ ಅಪರಾಧವಾಗಿದೆ. ಈ ಸಂವಿಧಾನವನ್ನು ವಿರೋಧಿಸುವಂತಹ ಹೇಳಿಕೆಯಾಗಿದೆ. ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾವು ಈ ಹೇಳಿಕೆಯ ವಿರುದ್ಧ ದೇಶದಾದ್ಯಂತ ಪ್ರತಿಭಟನೆ ಮಾಡುತ್ತಿದೆ. ಖಂಡಿತವಾಗಿಯೂ ಕೇಂದ್ರ ಗೃಹ ಮಂತ್ರಿಯು ರಾಜೀನಾಮೆ ನೀಡಬೇಕೆಂದು ಈ ಪ್ರತಿಭಟನೆಯ ಮೂಲಕ ಆಗ್ರಹಿಸುತ್ತಿದ್ದೇವೆ. ಒಂದು ದೇಹಕ್ಕೆ ಹೇಗೆ ಆತ್ಮದ ಅಗತ್ಯವೋ ಅದೇ ರೀತಿ ಒಂದು ದೇಶಕ್ಕೆ ನಿಯಮ ಕಾನೂನು ಅಗತ್ಯವಾಗಿದೆ. ಆ ಕಾನೂನನ್ನು ರೂಪಿಸಿದಂತಹ ಒಬ್ಬ ಶಿಲ್ಪಿಯಾಗಿದ್ದಾರೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಅವರ ವಿರುದ್ಧ ಇಂತಹ ಅವಹೇಳನಕಾರಿ ಹೇಳಿಕೆಯು ಖಂಡಿತವಾಗಿಯೂ ದೇಶ ಒಪ್ಪುವಂತದ್ದಲ್ಲ. ಅದೇ ರೀತಿ ಈಗ ಕರ್ನಾಟಕದಾದ್ಯಂತ ಚರ್ಚೆಯಲ್ಲಿರುವಂತಹ ಒಂದು ವಿಷಯವಾಗಿದೆ. ನಮ್ಮ ಉಡುಪಿ ಜಿಲ್ಲೆಯ ಉಸ್ತುವಾರಿ ಸಚಿವರು, ಮಕ್ಕಳು ಮತ್ತು ಮಹಿಳಾ ಕಲ್ಯಾಣ ಇಲಾಖೆಯ ಸಚಿವರು ಆದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅವಹೇಳನಕಾರಿ ಹೇಳಿಕೆ. ಈ ಸಂವಿಧಾನ ವಿರೋಧಿಗಳಿಂದ, ಸಾವರ್ಕರನ್ನು ಪೂಜಿಸುವಂತಹ ಜನರಿಂದ, ಮಹಿಳಾ ವಿರೋಧಿಗಳಿಂದ, ಕುಡಿದ ಅಮಲಿನಲ್ಲಿ ಅಮಾಯಕರನ್ನು ಕೊಂದಂತಹ ವ್ಯಕ್ತಿಗಳಿಂದ ನಾವು ಇದನ್ನಲ್ಲದೆ ಬೇರೆಯನ್ನು ನಿರೀಕ್ಷಿಸಲು ಸಾಧ್ಯವಿಲ್ಲ. ನಾವು ನಿಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಲ್ಲಿರುವುದು ನಿಮ್ಮ ಕಾಂಗ್ರೆಸ್ ಪಕ್ಷದವರಂತೆ ಬೆಳಗ್ಗೆಂದು ಹೇಳಿಕೆ, ಅದನ್ನು ಮರುಚಿ ಸಂಜೆ ಒಂದು ಹೇಳಿಕೆ, ಸಂಜೆ ನೀಡಿದಂತ ಹೇಳಿಕೆಯನ್ನು ಮರುದಿನ ನಾವು ಹಿಂಪಡೆಯುವುದೆಂಬ ಹೇಳಿಕೆ ಖಂಡಿತವಾಗಿ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಕೊಡುವುದಿಲ್ಲ. ನಿಮ್ಮ ಈ ಹೋರಾಟಕ್ಕೆ ಮೇಲೆ ಅವಹೇಳನಕಾರಿ ಹೇಳಿಕೆ ನೀಡಿದಂತ ಹೋರಾಟಕ್ಕೆ ಖಂಡಿತವಾಗಿಯೂ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ನಿಮ್ಮ ಬೆಂಬಲವಾಗಿ ನಿಲ್ಲುತ್ತದೆ. ಖಂಡಿತವಾಗಿ ಈ ಹೋರಾಟಕ್ಕೆ ನಿಮ್ಮ ಬೆಂಬಲವಾಗಿ ನಾವು ನಿಲ್ಲುತ್ತೇವೆ ತಾಯಿ ಎಂದು ಹೇಳುತ್ತಾ, ಈ ಕಾರ್ಯಕ್ರಮದ ಮುಖಕ್ಕೆ ನಮ್ಮನ್ನು ಘೋಷಿಸಿ ಮಾತನಾಡಲು ನಮ್ಮೆಲ್ಲರ ಕಣ್ಮನಿ, ಹುಟ್ಟು ಹೋರಾಟಗಾರ, ಛಲ ಬಿಡದಂತಹ ನಮ್ಮ ನಾಯಕರು, ವಾಮಂಜೂರಿನ ಮುತ್ತು ಆಗಿರುವಂತಹ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಮೂಡಿಶೆಟ್ಟಿ ಇದರ ಅಧ್ಯಕ್ಷರಾದಂತಹ ಜನಾಬ್ ಮೊಹಮ್ಮದ್ ಅಕೀಫ್ ಇವರನ್ನು ಆತ್ಮೀಯವಾಗಿ ಪ್ರತಿಭಟನಾ ಸ್ಥಳದ ಮುಂಭಾಗಕ್ಕೆ ವಿನಂತಿಸುತ್ತಿದ್ದೇವೆ.
ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅಡ್ಯಾರ್ ಬ್ಲಾಕ್ ಇದರ ವತಿಯಿಂದ ಹಮ್ಮಿಕೊಂಡಂತಹ ಕೇಂದ್ರ ಸರ್ಕಾರದ ಗೃಹ ಸಚಿವರಾದಂತಹ ಗೃಹ ಮಂತ್ರಿಯಾದಂತಹ ಅಮಿತ್ ಶಾ ಅವರು ಹೇಳಿದಂತಹ ಹೇಳಿಕೆಯನ್ನು ಖಂಡಿಸಿ ಈ ರೀತಿ ದೇಶದಾದ್ಯಂತ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಈ ಪ್ರತಿಭಟನೆಯಲ್ಲಿ ನಾವು ಹೇಳುವಂತಹ ಮೂಲ ಉದ್ದೇಶ ಏನಂತ ಹೇಳಿದರೆ, ಈ ಪ್ರತಿಭಟನೆಯನ್ನು ಮಾಡುವಂತಹ ಮೂಲ ಉದ್ದೇಶ ಏನಂತ ಹೇಳಿದರೆ, ಕೇಂದ್ರ ಮಂತ್ರಿಯಾದಂತಹ ಗೃಹ ಮಂತ್ರಿಯಾದಂತಹ ಅಮಿತ್ ಶಾ ಅವರು ಈ ರೀತಿ ಸಂವಿಧಾನದ ವಿರೋಧವಾಗಿ ಮಾತನಾಡಿ, ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ ಅಂಬೇಡ್ಕರ್ ವಿರುದ್ಧವಾಗಿ ಮಾತನಾಡಿ ಅವರಿಗೆ ಅವಮಾನ ಮಾಡುವಂತಹ ಹೇಳಿಕೆಯನ್ನು ನೀಡಿ ಇವತ್ತು ಏನು ಹೇಳಿಕೆಯನ್ನು ನೀಡಿದ್ದಾರೆ. ಕೂಡಲೇ ಅಮಿತ್ ಶಾ ಅವರು ರಾಜೀನಾಮೆಯನ್ನು ನೀಡಬೇಕು. ಇದು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಹೇಳಿಕೆಯನ್ನು ಖಂಡಿಸಬೇಕು. ಖಂಡಿತವಾಗಿಯೂ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅಂತ ಹೇಳಿದ್ರೆ ದಲಿತರ, ಬಡವರ, ಮುಸಲ್ಮಾನರ ಪರವಾಗಿ ಎಂದೂ ಕೂಡ ಧ್ವನಿ ಎತ್ತುವುದರಲ್ಲಿ ಹಿಂದೆ ತೋರಲು ಖಂಡಿತವಾಗಿಯೂ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಆಗಬೇಕು. ನಾವು ಈ ಸಂದರ್ಭದಲ್ಲಿ ಇನ್ನೊಂದು ಮಾತನ್ನ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇವೆ. ನಾವೆಲ್ಲರೂ ಮನಸ್ಸಿಗೆ ತೆಗೆದುಕೊಳ್ಳುವಂತಹ ವಿಷಯ ಏನಂತ ಹೇಳಿದ್ರೆ, ಈ ರಾಜಕಾರಣಿ ಅಂದ್ರೆ ರಾಜಕಾರಣಿ ಅಂದ್ರೆ ಯಾರು? ನಮ್ಮ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ನಡೆಯುವಂತ ಈ ಪ್ರಜಾಪ್ರಭುತ್ವದ ಸುವ್ಯವಸ್ಥೆ ಅಡಿಯಲ್ಲಿ ರಾಜಕಾರಣಿಯ ಕೆಲಸ ಇದೆ. ನಮ್ಮ ಪ್ರತಿನಿಧಿಯಾಗಿ, ನಮ್ಮ ಸರ್ವೆಂಟ್ ಆಗಿ, ನಮ್ಮ ಸಹಾಯಕನಾಗಿ ಆ ಹುದ್ದೆಯಲ್ಲಿ ಇರ್ತಕ್ಕಂಥವನನ್ನ ನಾವು ರಾಜಕಾರಣಿ ಎಂಬ ಹೆಸರಿನಲ್ಲಿ ಕರೀತೇವೆ. ಅದಕ್ಕೆ ವಿವಿಧ ರೀತಿಯ ಪಟ್ಟ MLA, MP, ಮಂತ್ರಿಗಳು ಇವರೆಲ್ಲರೂ ಯಾರಂತ ಹೇಳಿದ್ರೆ ದೇ ಆರ್ ಆಲ್ ಅವರ್ ಸರ್ವೆಂಟ್. ಅವರು ನಮ್ಮ ಸಹಾಯಕರೇ ಹೊರತು ಅವರಿಗೆ ನಮ್ಮಲ್ಲಿ ಯಾವುದೇ ರೀತಿಯ ನಿಯಂತ್ರಣವಿಲ್ಲ. ನಾವು ಒಂದು ಹಾಕಿ ಕಲಿಸಿದಂತ ಒಬ್ಬ ಗೃಹ ಮಂತ್ರಿ, ಕೇಂದ್ರ ಸಚಿವದ ಗೃಹ ಮಂತ್ರಿ, ಈ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ಅವಹೇಳನಕಾರಿ ಹೇಳಿಕೆಯನ್ನು ನೀಡುವಂಥದ್ದು ಎಷ್ಟು ಸರಿ? ನಮ್ಮ ದೇಶ ನಿಂತಿರುವಂಥದ್ದು ಈ ಸಂವಿಧಾನದಿಂದ. ಸಂವಿಧಾನವನ್ನ ಗೌರವಿಸಬೇಕಾದದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ದೇಶ ನಡಿಬೇಕಾದ್ರೆ, ದೇಶ ಮುಂದೆ ಹೋಗಬೇಕಾದ್ರೆ, ಆರ್ಥಿಕತೆಯಲ್ಲಿ ವ್ಯವಸ್ಥೆಯನ್ನು ಕಾಣಬೇಕಾದ್ರೆ ಇವೆಲ್ಲದಕ್ಕೂ ಕಾರಣ ನಮ್ಮ ಪವಿತ್ರವಾದಂತಹ ಸಂವಿಧಾನ. ಈ ದೇಶದ ಸಂವಿಧಾನವನ್ನು ಬರೆದಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಅವಹೇಳನಕಾರಿಯಾದಂತಹ ಹೇಳಿಕೆಯನ್ನು ನೀಡಿದಂತಹ ದೇಶ ವಿರೋಧಿ ಹೇಳಿಕೆಯನ್ನು ನೀಡಿರುವಂತದ್ದು ಇದನ್ನು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಖಂಡಿತವಾಗಿಯೂ ಖಂಡಿಸುತ್ತದೆ. ಒಂದು ಕಡೆಯಲ್ಲಿ ಬಿಜೆಪಿ ಮಾಡ್ತಾ ಇರ್ತಕ್ಕಂಥ ಅನೇಕ ದೌರ್ಜನ್ಯಗಳು ಇವೆಲ್ಲವನ್ನ ನೋಡಿ ಕಣ್ಣು ಮುಚ್ಚಿಬಿಡಿದಂತಹ ಬಿಜೆಪಿ ನಾಯಕರ ಮಧ್ಯೆಯೂ ಕೂಡ ಈ ತರ ಹೇಳಿಕೆಯನ್ನು ಹೇಳಿದಂತಾನೆ. ಖಂಡಿತವಾಗಿಯೂ ನಿಮ್ಮಂತ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ತರ ಸಂವಿಧಾನ ವಿರೋಧವಾದಂತಹ ಹೇಳಿಕೆಯನ್ನು ನೀವು ಹೇಳಿ, ಸಂವಿಧಾನ ಶಿಲ್ಪಿಗೆ ಅವಮಾನವಾಗುವಂತ ಮಾತನ್ನು ಹೇಳಿ, ಈ ತರ ಭಯೋತ್ಪಾದಕರಿರ್ತಕ್ಕಂತಹ ಅವರ ಸಿದ್ಧಾಂತವನ್ನ ಈ ದೇಶದಲ್ಲಿ ನೀವು ಕಾನೂನು ರೀತಿಯಾಗಿ ತರುವಂತ ನಿಮ್ಮ ಷಡ್ಯಂತ್ರವನ್ನ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಖಂಡಿಸುತ್ತದೆ. ಖಂಡಿತವಾಗಿಯೂ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಕಡೆಯ ತ್ಯಾಗವಿರುವವರೆಗೂ ಇದು ನಿಮ್ಮಿಂದ ಸಾಧ್ಯವಿಲ್ಲ ಎನ್ನುವಂತ ಬಹಿರಂಗ ಹೇಳಿಕೆಯನ್ನ ಈ ಸಂದರ್ಭದಲ್ಲಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಹೇಳ್ತದೆ. ಈ ತರ ಜನವಿರೋಧಿ ಕಾಯ್ದೆಯನ್ನು ತರುವಂತಹ ಮುಖೇನ, ಈ ತರ ಹೇಳಿಕೆಯನ್ನ ಹೇಳುವ ಮುಖೇನ ಮುಸಲ್ಮಾನ ಸಮುದಾಯವನ್ನ, ದಲಿತ ಸಮುದಾಯವನ್ನ ನೀವು ಎದುರಿಸಿದೆ ಅಂತ ಹೇಳಿ ನೀವು ಅಂದ್ಕೊಂಡಿದ್ದೀರಿ. ನಮಗೆ ನಿಮ್ಮ ಹತ್ರ ಹೇಳಿಕಿರುವಂಥದ್ದು ತಿರುವಿನ ಷಡ್ಯಂತ್ರಕ್ಕೆ ಬಂದ ಸಮುದಾಯಗಳು, ಅಭಿಮಾನದ ಷಡ್ಯಂತ್ರಕ್ಕೆ ಬಂದ ಸಮುದಾಯ, ಇನ್ನು ಇಲ್ಲಿ ತೀರ್ಥವಾದಂತಹ ನಿಮ್ಮ ಷಡ್ಯಂತ್ರಕ್ಕೆ ಬಗ್ಗಲು ನಾವು ಬ್ರಿಟಿಷರ ಭೂಮಿಯನ್ನು ಸಂತತಿಗೆ ಅಲ್ಲ, ಬದಲಾಗಿ ಈ ದೇಶಕ್ಕಾಗಿ
ಗೊತ್ತಿದೆ ಸಂವಿಧಾನವನ್ನ ಯಾವ ರೀತಿ ಗೌರವಿಸಬೇಕು, ನಮಗೆ ಜನ್ಮ ಕೊಟ್ಟಂತಹ ಭೂಮಿಯ ಮೇಲೆ ನಾವು ಯಾವ ರೀತಿ ಪ್ರೀತಿಯನ್ನು ತೋರಬೇಕು, ಯಾವ ರೀತಿ ರಾಜಕಾರಣಿಯನ್ನು ಮಾಡಬೇಕು, ಪ್ರಜೆಗಳ ಹಿತಾಸಕ್ತಿಯಲ್ಲಿ ಭ್ರಷ್ಟಾಚಾರ ರಹಿತವಾಗಿ ಒಂದು ಪಾರ್ಟಿ ಇವತ್ತು ಜನ್ಮ ತಾಳಿದೆ ಅಂತ ಹೇಳಿದ್ರೆ ಅದು ಖಂಡಿತವಾಗಿಯೂ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮಾತ್ರ ಎನ್ನುವಂತ ಹೇಳಿಕೆಯನ್ನ ನಾನು ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ. ಕಡೆಯದಾಗಿ ಹೇಳುವುದಾದರೆ ಈ ತರ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ಅವಮಾನ ಮಾಡಿರುವಂತದ್ದು ನಾವು ನಿಮಗೆ ರಾಜೀನಾಮೆ ನೀಡುವುದನ್ನು ನಾವು ಅವರ ರಿಕ್ವೆಸ್ಟ್ ಅನ್ನು ಮಾಡ್ತಾ ಇಲ್ಲ. ಮಿಸ್ಟರ್ ಅಮಿತ್ ಶಾ, ಖಂಡಿತವಾಗಿಯೂ ನಮಗೆ ನಿಮ್ಮ ರಾಜೀನಾಮೆ ಬೇಕೇ ಬೇಕು. ಈ ದೇಶದ ಗೃಹಮಂತ್ರಿಯಾಗಿದ್ದ ನೀವು ರಾಜೀನಾಮೆಯನ್ನು ನೀಡಬೇಕು. ಯಾಕಂದ್ರೆ ನೀವು ಅವಮಾನ ಮಾಡಿದರೆ ನಮ್ಮ ದೇಶಕ್ಕೆ, ನಮ್ಮ ಸಂವಿಧಾನಕ್ಕೆ, ನಮ್ಮ ಸಂವಿಧಾನ ಶಿಲ್ಪಿಗೆ ಖಂಡಿತವಾಗಿಯೂ ನಿಮ್ಮ ರಾಜೀನಾಮೆಯನ್ನು ನಾವು ಪಡಿತೇ ಬರುತ್ತೇವೆ. ಈ ತರ ಜನ ವಿರೋಧಿ ಕಾಯ್ದೆಯನ್ನು ಹೇಳಿ ಸುಮ್ಮನಿರಲಿಕ್ಕೆ ನಾವು ಇತರ ಚಾಲಿ ಪ್ರಾಣಿಗಳ ರಾಜಕಾರಣಿಗಳಲ್ಲ. ನಾವು ಈ ದೇಶದ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ನಮ್ಮ ಕಡೆಯ ಇರುವವರೆಗೂ ನಿಮ್ಮ ಈ ಜನ ವಿರೋಧಿ ಕಾಯ್ದೆ ಆಗಲಿ ಈ ತರ ಹೇಳಿಕೆಯನ್ನಾಗಲಿ ನಾವು ಖಂಡಿಸುವವರು. ಖಂಡಿತವಾಗಿಯೂ ಹಿಂದಿದ್ದ ಹೆಜ್ಜೆಯನ್ನ ಹಿಂದಿರುವವರಲ್ಲ, ಮಿತಿ ಮೀರಿದ ದೌರ್ಜನ್ಯವನ್ನ, ಆಕ್ರಮಣವನ್ನ ನಾವು ಯಾವತ್ತಿಗೂ ಸಹಿಸುವವರಲ್ಲ. ಧಿಕ್ಕಾರ, ಧಿಕ್ಕಾರ, ಅಮಿತ್ ಶಾಗೆ ಧಿಕ್ಕಾರ, 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 ಕೇಂದ್ರ ಗೃಹ ಮಂತ್ರಿಗೆ ಧಿಕ್ಕಾರ. ಬೇಕೇ ಬೇಕು, ನ್ಯಾಯ ಬೇಕು, ನಮಗೆ ನ್ಯಾಯ ಸಿಗಲೇಬೇಕು. ಬೇಕೇ ಬೇಕು, ನ್ಯಾಯ ಬೇಕು, ನಮಗೆ ನ್ಯಾಯ ಸಿಗಲೇಬೇಕು. ಧಿಕ್ಕಾರ, ಧಿಕ್ಕಾರ, ಅಮಿತ್ ಶಾಗೆ ಧಿಕ್ಕಾರ, 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 ಕೇಂದ್ರ ಗೃಹ ಮಂತ್ರಿಗೆ ಧಿಕ್ಕಾರ. ಜಿಂದಾಬಾದ್, ಜಿಂದಾಬಾದ್, SDPI ಜಿಂದಾಬಾದ್, 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 SDPI ಜಿಂದಾಬಾದ್, 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 ಪ್ರಜಾಪ್ರಭುತ್ವ ಜಿಂದಾಬಾದ್, 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 ಸಂವಿಧಾನ ಜಿಂದಾಬಾದ್. ಈ ಒಂದು ಅವಕಾಶ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಜೈ ಇಂಡಿಯಾ, ಜೈ ಸಂವಿಧಾನ, ಜೈ SDPI. ದೇಶದಾದ್ಯಂತ ನಡೆಯುವಂತಹ ಅನೀತಿ, ಅಕ್ರಮ, ದೌರ್ಜನ್ಯದ ವಿರುದ್ಧ ಯಾರು ಕೂಡ ಬಾಯಿಗೆ ಬೀಗಜಡಿದು ಕುಳಿತುಕೊಂಡರೂ ಸಹ ಸೋಷಿಯಲ್ ಡೆಮೋಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾವು ಖಂಡಿತವಾಗಿ ಪ್ರತಿಭಟಿಸುತ್ತದೆ ಎಂದು ಹೇಳಿದಂತಹ ಮೂಡಿಶೆಟ್ಟಿ ಗ್ರಾಮ ಪಂಚಾಯತ್ ಅಧ್ಯಕ್ಷರ, ಮೂಡಿಶೆಟ್ಟಿ ಗ್ರಾಮ ಸಮಿತಿ ಅಧ್ಯಕ್ಷರಾದಂತಹ ಮೊಹಮ್ಮದ್ ಹಕೀಫ್ ಮಂಜೂರಿ ಇವರಿಗೆ ಅಭಿನಂದನೆಗಳು. ಕಾರ್ಯಕ್ರಮದ ಮುಂದಕ್ಕೆ ಘೋಷಣೆಗಾಗಿ ಸಫೀಕ್ ಭದ್ರನಗರ ಇವರನ್ನು ಆತ್ಮೀಯವಾಗಿ ಆಗ್ರಹಿಸಿದರು. ಜಿಂದಾಬಾದ್, ಜಿಂದಾಬಾದ್, SDPI ಜಿಂದಾಬಾದ್, 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 SDPI ಜಿಂದಾಬಾದ್, 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 ಸಂವಿಧಾನ ಜಿಂದಾಬಾದ್, 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 ಪ್ರಜಾಪ್ರಭುತ್ವ ಜಿಂದಾಬಾದ್, ವಜಾ ಮಾಡಿ, ವಜಾ ಮಾಡಿ, ವಜಾ ಮಾಡಿ, ಅಮಿತ್ ಶಾರನ್ನ ವಜಾ ಮಾಡಿ, ವಜಾ ಮಾಡಿ, ವಜಾ ಮಾಡಿ, ಅಮಿತ್ ಶಾರನ್ನ ವಜಾ ಮಾಡಿ, ಅಂಬೇಡ್ಕರ್ ಮೇಲೆ ಗೌರವವಿದ್ದರೆ, ಅಂಬೇಡ್ಕರ್ ಮೇಲೆ ಪ್ರೀತಿ ಇದ್ದರೆ ಸಾಬೀತು ಮಾಡಿ, ಸಾಬೀತು ಮಾಡಿ,
ಅಮಿತ್ ಶರನ್ನ ವಜಾ ಮಾಡಿ ಬಿಜೆಪಿ ವಜಾ ಮಾಡಿ ಬಿಜೆಪಿ ವಜಾ ಮಾಡಿ ಜೈ ಬಿಜೆಪಿ ಜೈ 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 ಬಿಜೆಪಿ ಜೈ 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 ಹೇಳುವೆವು ಜೈ ಭೀಮ್ ಹೇಳುವೆವು ಹೇಳುವೆವು ಜೈ ಭೀಮ್ ಹೇಳುವೆವು ಅಂಬೇಡ್ಕರ್ ಹೆಸರು ಹೇಳಿದರೆ ನೆನಪಾಗುವುದು ಸಂವಿಧಾನ ಅಂಬೇಡ್ಕರ್ ಹೆಸರನ್ನು ಹೇಳಿದರೆ ನೆನಪಾಗುವುದು ದೇಶದ ಪ್ರಾಣ ಹೇಳುವೆವು ಅಂಬೇಡ್ಕರ್ ಹೆಸರನ್ನು ಹೇಳುತ್ತಾರೆ ಅಮಿತ್ ಶಾ ಅಂಬೇಡ್ಕರ್ ಬದಲು ನಾಮದ ಹೆಸರನ್ನು ಸಿಗುತ್ತಿತ್ತು ಜಪಿಸಿದರೆ ಸ್ವರ್ಗವಂತೆ ಖಂಡಿಸ್ತೇವೆ ನಿಮ್ಮ ಹೇಳಿಕೆ ಖಂಡಿಸ್ತೇವೆ ಮಾಫಿನಾಮಾ ಕೊಡಬೇಕು ದೇಶದ ಜನತೆಗೆ ಕೊಡಬೇಕು ದೇಶದ ಜನರೆಲ್ಲರ ಮುಂದೆ ಸಮಯಾಚಿಸಿ ದೇಶದ ಜನರೆಲ್ಲರ ಮುಂದೆ ಸಮಯಾಚಿಸಿ ಇಲ್ಲ ಕುರ್ಚಿಯನ್ನು ಖಾಲಿ ಮಾಡಿ ಮನೆಗೋಗಿ ಅಮಿತ್ ಶಾ ಮನೆಗೋಗಿ ಅಂಬೇಡ್ಕರ್ ಇರಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರಲಿ ಅದು ದೇಶದ ಜನತೆಗೆ ಇಷ್ಟವೇ ಈ ಹೆಸರನ್ನು ಹೇಳುವುದು ನಿಮಗೆ ಇದು ದೇಶದ್ರೋಹ ರಿಸೈನ್ ಮಾಡಿ ಮನೆಗೋಗಿ ಹೋಗಿ ಮನೆಗೋಗಿ ಸಾಕು ನಿಮ್ಮ ರಾಜಕೀಯ ಹೋಗಿ ಮನೆಗೋಗಿ ಸಾವರ್ಕರ್ ಹೆಸರನ್ನು ತಪ್ಪಿಸುವ ನೀವು ನಿಮ್ಮ ಮನಸ್ಸಿನ ಸಾವರ್ಕರ್ ಬಾಯಿ ಮಾತಲ್ಲಿ ಮಾತ್ರ ಸಂವಿಧಾನ ಹೆಸರಿಗೆ ಮಾತ್ರ ಸಂವಿಧಾನ ಹೇಳಿದ ನಿಮಗೆ ಬರಲಿಲ್ಲ ಅಯ್ಯಯ್ಯೋ ಹೇಳಿ ಧಿಕ್ಕಾರ ಈ ವಿಚಾರಧಾರೆಗೆ ಧಿಕ್ಕಾರ ಜಿಂದಾಬಾದ್ ಎಸ್ಡಿಪಿಐ ಜಿಂದಾಬಾದ್ ಎಸ್ಡಿಪಿಐ ಜಿಂದಾಬಾದ್ ಜೈ ಭೀಮ್ ಜೈ ಧನ್ಯವಾದಗಳು. ಸಂವಿಧಾನ ಪ್ರೇಮಿಯಾಗಿರುವ ಸಂವಿಧಾನ ಶಿಲ್ಪಿ ಬಿ.ಆರ್. ಅಂಬೇಡ್ಕರ್ ಅವರ ವಿರುದ್ಧ ಹೇಳಿಕೆ ನೀಡಿರುವಂತಹ ಗೃಹ ಸಚಿವರಾಗಿರುವ ಅಮಿತ್ ಶಾ ಅವರ ಕೂಡಲೇ ರಾಜೀನಾಮೆಯನ್ನು ನೀಡಬೇಕೆಂದು ಒತ್ತಾಯಿಸಿ ವಾಮಂಚೂರು ಜಂಕ್ಷನ್ನಲ್ಲಿ ನಡೆದ ಪ್ರತಿಭಟನೆಗೆ ಆಗಮಿಸಿದಂತಹ ಶೇಷಗಂಗಾ ವಾಕ್ಯಾಭಿನಯ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಕಾರ್ಯದರ್ಶಿಯಾಗಿರುವಂತಹ ಮಹೇಶ್ ಕಾಂತಿಪಾಲ್ ಅವರಿಗೆ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಅದೇ ರೀತಿ ಶೇಷಗಂಗಾ ವಾಕ್ಯಾಭಿನಯ ಅಭ್ಯರ್ಥಿಯಾಗಿರುವ ಉಪಾಧ್ಯಕ್ಷರಾದಂತಹ ಮಾಜಿ ವಿಮಾನ ಇವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣವನ್ನು ಮಾಡಿದಂತಹ ಆಕಿ ಬ್ರಾಹ್ಮಣರು ಇವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸುತ್ತಾ ಆಗಮಿಸಿದ ತಮಗೆಲ್ಲರಿಗೂ ಸಂವಿಧಾನ ಪ್ರೇಮಿಗಳಿಗೆ ಎಲ್ಲರಿಗೂ ಧನ್ಯವಾದಗಳು ಧನ್ಯವಾದ ಸಮರ್ಪಿಸುತ್ತಾ ಅದೇ ರೀತಿ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆಯನ್ನು ಒದಗಿಸಿದಂತಹ ಮಂಗಳೂರು ಗ್ರಾಮಾಂತರ ಪೊಲೀಸ್ ಠಾಣಾ ಅಧಿಕಾರಿಗಳಿಗೆ ಧನ್ಯವಾದವನ್ನು ಸಮರ್ಪಿಸುತ್ತಾ ಈ ಒಂದು ಪ್ರತಿಭಟನೆಯನ್ನು
ವೇದಿಕೆ